2024ರ ಚುನಾವಣೆ ಪ್ರಕ್ರಿಯೆ ಇನ್ನೂ 2 ಹಂತದ ಪ್ರಕ್ರಿಯೆ ಮುಂದುವರಿತಾ ಇದೆ ಇಡೀ ರಾಷ್ಟ್ರದಲ್ಲಿ. 2ನೇ ಮತ್ತು 3ನೇ ಹಂತದಲ್ಲಿ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಬಹಳ ಯಶಸ್ವಿಯಾಗಿ ನಡೆದಿದೆ. ಚುನಾವಣಾ ಆಯೋಗಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಸುಮಾರು 12 ಲೋಕಸಭಾ ಕ್ಷೇತ್ರಗಳಿಗೆ ಪ್ರವಾಸ ಮಾಡಿ ಒಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೇನೆ. ನನಗನ್ಸುತ್ತೆ ನಾವು ತುಂಬ ಪ್ರಾಗ್ಮ್ಯಾಟಿಕ್ ಆಗಿ ಮಾತಾಡೋದಾದರೆ 20ರಿಂದ 25 NDA ಒಕ್ಕೂಟ ಗೆಲ್ಲುವಂಥ ಸಾಧ್ಯತೆಗಳಿದೆ. ವಿಶೇಷವಾಗಿ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಅಫ್ಕೋರ್ಸ್ ಇಲ್ಲಿ ಟಫ್ ಫೈಟ್ ಇತ್ತು. ಆದರೆ ಒಳಹೊಕ್ಕಿ ನೋಡಿದಾಗ ನನಗನ್ಸೋದು ನಮ್ಮ ಪಕ್ಷದ ಅಭ್ಯರ್ಥಿ ಬಾಲರಾಜ್ ಅವರು 20ರಿಂದ 30 ಸಾವಿರ ಹಂತದಲ್ಲಿ ಎಲ್ಲರ ಆಶ್ಚರ್ಯಕ್ಕೂ ಉತ್ತರವನ್ನು ಕೊಟ್ಟು ಗೆದ್ದು ಹೊರಗಡೆ ಬರ್ತಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.